ಹಲೋ ಆತ್ಮೀಯ ವೀಕ್ಷಕರೇ ಮತ್ತು ಕೇಳುಗರೆ ನಮಸ್ಕಾರ. ಇದು ಸಿರಿದನಿ ಮಾತು ಬಲ್ಲವರಿಗೆ ಮಾತು ಉಳ್ಳವರಿಗೆ. ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡ್ತಾ ಇದ್ವಿ ಡಾಕ್ಟರ್ ಸುಕನ್ಯಾ ರಾವ್ ಅವರ ಜೊತೆಗೆ. ಸುಕನ್ಯಾ ರಾವ್ ಅವರ ಜೊತೆ ನಾವು ಮಾತುಕತೆಯನ್ನು ಮುಂದುವರಿಸೋಣ. ಡಾಕ್ಟರ್ ಸುಕನ್ಯಾ ರಾವ್ ಅಸೋಸಿಯೇಟ್ಸ್ ಮೂಲಕ ಹಣಕಾಸು ಸಂಬಂಧಪಟ್ಟಂತಹ ಸಲಹೆ, ವಿಮೆ, ಮ್ಯೂಚುವಲ್ ಫಂಡ್ ಇತ್ಯಾದಿ ಬಗ್ಗೆ ಸಾಕಷ್ಟು ಸೇವೆಗಳನ್ನು ಒದಗಿಸುವಂತಹ ಸೇವಾ ಪೂರೈಕೆದಾರರು ಆಗಿದ್ದಾರೆ. ಅವರ ಬಗ್ಗೆ ನಾವು ಈ ಹಿಂದೆ ಪರಿಚಯವನ್ನು ಕೂಡ ಮಾಡಿಕೊಟ್ಟಿದ್ವಿ, ಹಿಂದಿನ ಸಂಚಿಕೆಯಲ್ಲಿ ಇದೆ. ಈ ಬಾರಿ ಬದುಕು, ದುಡಿಮೆ, ಹಣ ಮತ್ತು ಸುರಕ್ಷೆ ಬಗ್ಗೆ ಇಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ಮ್ಯೂಚುವಲ್ ಫಂಡ್ಸ್ ಬಗ್ಗೆ. ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿದ ತಕ್ಷಣ ಸಾಕಷ್ಟು ಭರವಸೆಗಳು ಇದ್ದಾವೆ, ಹಾಗೆಯೇ ಅಷ್ಟೇ ಆತಂಕಗಳು ಕೂಡ ಇದ್ದಾವೆ. ಈ ಎಪಿಸೋಡ್ನಲ್ಲಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಇರುವಂತಹ ನಮ್ಮ ಪೂರ್ವಾಗ್ರಹಗಳು ಅಥವಾ ಭಯ, ಆತಂಕ ಇತ್ಯಾದಿಗಳನ್ನು ನಿವಾರಿಸಿಕೊಂಡು ನಾವು ಆ ಸಂಪತ್ತನ್ನು ಬೆಳೆಸುವುದು ಹೇಗೆ. ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿದರೆ ಜನ ಸಾಕಷ್ಟು ಆತಂಕಕ್ಕೆ ಒಳಪಡುವುದೂ ಇದೆ, ಇನ್ನು ಕೆಲವರು ಸಾಕಷ್ಟು ಭರವಸೆಯನ್ನು ವ್ಯಕ್ತಪಡಿಸುವಂಥದ್ದು ಇದೆ. ಈ ಷೇರು ಮಾರುಕಟ್ಟೆ ಅದು ಏರಿಕೆ ಆದರೆ ಅಥವಾ ಚೆನ್ನಾಗಿ ಬೆಳವಣಿಗೆ ಆದರೆ ಲಾಭ ಬರುತ್ತೆ, ಬಿದ್ದು ಹೋದರೆ ನಮ್ಮ ದುಡ್ಡು ಹೋಗುತ್ತೆ ಅಂತ. ಒಬ್ಬರು ಹಣಕಾಸಿನ ಪರಿಣತರಾಗಿ ಮೊದಲ ಬಾರಿಗೆ ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆ ಮಾಡುವವರಿಗೆ ನೀವು ಏನು ಸಲಹೆ ಕೊಡೋದಕ್ಕೆ ಬಯಸ್ತೀರಿ? ಸರ್, ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿದ ಕೂಡಲೇ ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು. ಅಂದರೆ ಈ ಕಂಪನಿಗಳು ನಮ್ಮಂಥ ತುಂಬ ಜನರಿಂದ ಹಣ ತಗೊಂಡು ದೊಡ್ಡ ಮೊತ್ತದ ಹೂಡಿಕೆಯನ್ನು ಮಾಡ್ತವೆ. ಅವುಗಳು ಎಲ್ಲೆಲ್ಲಿ ಹೂಡಿಕೆ ಮಾಡ್ತವೆ? ಷೇರು ಮಾರುಕಟ್ಟೆಯಲ್ಲಿ ಮಾಡ್ತಾರೆ, ಅದು ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್. ನಿಮ್ಮದು ಗೌರ್ಮೆಂಟ್ ಬಾಂಡ್ಸಲ್ಲಿಯೂ ಮಾಡ್ತಾರೆ, ಮತ್ತು ಕಾರ್ಪೊರೇಟ್ ಬಾಂಡ್ಸಲ್ಲಿಯೂ ಮಾಡ್ತಾರೆ, ಮತ್ತು ನಿಮ್ಮ ಚಿನ್ನ ಅಂಥ ಕಮಾಡಿಟೀಸಲ್ಲಿಯೂ ಕೂಡ ಮಾಡ್ತಾರೆ. ಹಾಗೆ ನಾವು ಈಗ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕುವಾಗ ಅವುಗಳ ಆಬ್ಜೆಕ್ಟಿವ್ ಏನು, ಧ್ಯೇಯ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಹೆಚ್ಚಿನವರು ಅದನ್ನೆಲ್ಲ ನೋಡೋದೇ ಇಲ್ಲ. ಅವರು ಒಬ್ಬರು ಏಜೆಂಟ್ ಹತ್ರ ಹೋಗ್ತಾರೆ, ಮ್ಯೂಚುವಲ್ ಫಂಡಲ್ಲಿ ಹಾಕಿ ಅಂತ ಹೇಳ್ತಾರೆ, ಒಂದಿಷ್ಟು ಹಣ ಕೊಡ್ತಾರೆ, ಅವರು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಮಾಡಿದರೆ ಒಂದು ಸ್ವಲ್ಪ ಸಮಯದ ನಂತರ ಮಾರುಕಟ್ಟೆ ಬಿತ್ತು ಅಂತ ಯೋಚಿಸ್ಕೊಳ್ಳಿ. ಆವಾಗ ಇವರ ಫಂಡಿದು ವ್ಯಾಲ್ಯೂ ಕೂಡ ಕಡಿಮೆ ಆಗಿರ್ತದೆ. ಆವಾಗ ಜನರಿಗೆ ಹೆದರಿಕೆ ಆಗ್ತದೆ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ದಾರಿ ಉಂಟು. ಅಂದರೆ ನಾವು ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ದೊಡ್ಡ ಮೊತ್ತದ ಹಣ ಹಾಕ್ತಾ ಇದ್ದೇವಾ ಅಥವಾ ಸಣ್ಣ ಮೊತ್ತದ ಹಣ ಹಾಕ್ತಾ ಇದ್ದೇವಾ ಅಂತ. ಒಂದು ವೇಳೆ ನಿಮಗೆ ಈಗ 1 ಲಕ್ಷ 2 ಲಕ್ಷ ಅಂದರೆ ದೊಡ್ಡ ಮೊತ್ತದ ಹಣ ಇನ್ವೆಸ್ಟ್ ಮಾಡಲಿಕ್ಕೆ ಉಂಟು, ಅದನ್ನು ಹೆಚ್ಚಾಗಿ ನಾವು ಹೇಗೆ ಮಾಡಬೇಕಂದ್ರೆ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಉಂಟು. ಅಂದರೆ ಅವುಗಳು ಬಾಂಡ್ಸಲ್ಲಿ ಹಾಕ್ತಾರೆ, ಗೌರ್ಮೆಂಟ್ ಬಾಂಡ್ಸ, ಕಾರ್ಪೊರೇಟ್ ಬಾಂಡ್ಸ, ಶಾರ್ಟ್ ಟರ್ಮ್ ಬಾಂಡ್ಸಲ್ಲಿ ಹಾಕ್ತಾರೆ. ಅಂದರೆ ಅವುಗಳ ಲೈಫ್ ಅಂದರೆ ಹೆಚ್ಚಾಗಿ 3 ತಿಂಗಳಿಂದ 6 ತಿಂಗಳು ಅಥವಾ ಲಿಕ್ವಿಡ್ ಫಂಡ್ಸ್ ಅಂತ ಇವೆ. ಅಂದರೆ ಅಪ್ ಟು 0 to 14 ಡೇಸ್. ಅವುಗಳಲ್ಲಿ ಹೆಚ್ಚಾಗಿ ನಿಮಗೆ ರಿಟರ್ನ್ಸ್ ಸ್ವಲ್ಪ ಕಡಿಮೆ ಇರ್ತದೆ. ಆದರೆ ನಿಮ್ಮ ಹಣ ಅಂದರೆ 100% ಸೇಫ್ ಅಂತ ಹೇಳೋದಿಲ್ಲ, ಆದರೆ ಕಂಪ್ಯಾರಿಟಿವ್ಲಿ ಸೇಫ್ ಈ ಡೆಟ್ ಫಂಡ್ಸಲ್ಲಿ ಹಾಕೋದಂದರೆ. ಮತ್ತು ದೊಡ್ಡ ಮೊತ್ತದ ಹಣ ಹಾಕೋದಂದರೆ ನೀವು ಅದರಲ್ಲಿ ಹಾಕ್ಬೋದು. ಆಮೇಲೆ ಈಕ್ವಿಟಿಯಲ್ಲಿ ನೀವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಥ್ರೂ ಹಾಕೋದೇ ಒಳ್ಳೆಯದು. ಅಂದರೆ SIP ಅಂತ ಹೇಳ್ತಾರೆ. ಈಗ ನೀವು ಒಂದು ವೇಳೆ ನಿಮ್ಮ ಸಂಬಳ ಬರ್ತದೆ, ಒಂದು 25,000 ಸಂಬಳ ಬರ್ತದೆ ಅಂತ ಯೋಚಿಸೋಣ. ಫಸ್ಟ್ ಟೈಮ್ ಅಂದರೆ ಮೊದಲಿಗೆ ಕೆಲಸಕ್ಕೆ ಸೇರಿದಾಗ ಒಂದು 25,000 ಸಂಬಳ ಬರ್ತದೆ ಒಬ್ಬನಿಗೆ. ಅದರಲ್ಲಿ ಅವ 5,000 ಹಾಕಲಿಕ್ಕೆ ಇಷ್ಟಪಡ್ತಾನೆ. ಅದನ್ನು ನಾವು ಸ್ಪ್ಲಿಟ್ ಮಾಡಿ ಒಂದು 2 ಈಕ್ವಿಟಿ ಫಂಡಲ್ಲಿ ಹಾಕ್ಬೋದು. ಅಂದರೆ ಅವನಿಗೆ ಆ ಹಣದ ಅಗತ್ಯ ಇಮಿಡಿಯೇಟ್ಲಿ ಇರಬಾರ್ದು. ಒಂದು 5 ವರ್ಷ 7 ವರ್ಷ 10 ವರ್ಷ ಹಾಗೆ ಆ ಹಣವನ್ನು ತಿಂಗಳು ಒಂದು 2,500 ಒಂದು ಫಂಡಲ್ಲಿ, 2,500 ಇನ್ನೊಂದು ಫಂಡಲ್ಲಿ ಹಾಕ್ತಾ ಹೋದರೆ ಒಂದು 5 ವರ್ಷ 7 ವರ್ಷ ಆಗುವಾಗ ಅದು ದೊಡ್ಡ ಮೊತ್ತ ಆಗ್ತದೆ. ನಿಮಗೆ ಮಾರ್ಕೆಟ್ ಮೇಲೆ ಕೆಳಗೆ ಹೋಗ್ತದೆ. ಆದರೆ ಏನಾಗ್ತದೆ ಅಂದರೆ ನೀವೀಗ ಸಿಸ್ಟಮ್ಯಾಟಿಕ್ ಆಗಿ ಡಿಸಿಪ್ಲಿನ್ ಆಗಿ ಒಂದು ಇನ್ವೆಸ್ಟ್ ಮಾಡ್ತಾ ಹೋದರೆ ನಿಮಗೆ ಅದು ಮಾರ್ಕೆಟ್ ಮೇಲೆ ಹೋದಾಗ ಕಡಿಮೆ ಯೂನಿಟ್ಸ್ ಸಿಗ್ತದೆ, ಮಾರ್ಕೆಟ್ ಕೆಳಗೆ ಬಿದ್ದಾಗ ಸ್ವಲ್ಪ ಜಾಸ್ತಿ ಯೂನಿಟ್ಸ್ ಬರುತ್ತೆ. ಹಾಗೆ ನಿಮಗೆ ಅದು ರುಪಿ ಕಾಸ್ಟ್ ಆ್ಯಾವ್ರೇಜಿಂಗ್ ಅಂತ ಹೇಳ್ತಾರೆ. ಅಂದರೆ ಒಂದು ಆ್ಯಾವ್ರೇಜ್ ಅಂದರೆ ಈ ಗ್ರಾಫ್ ನೋಡಿದರೆ 5 ವರ್ಷದಲ್ಲಿ ಅಥವಾ 7 ವರ್ಷ ಅಥವಾ 10 ವರ್ಷದಲ್ಲಿ ಈಕ್ವಿಟಿ ಗ್ರಾಫ್ ಸ್ವಲ್ಪ ಮೇಲೆ ಹೋಗ್ಬೋದು. ಹಾಗಾಗಿ ನಿಮಗೆ ಅದರಲ್ಲಿ ಹೆಚ್ಚು ಲಾಸ್ ಅಂತ ಆಗೋದಿಲ್ಲ. ಈಗ ರಿಸ್ಕ್ ಅಂದರೆ ಈಗ ನಮ್ಮ ಜೀವನದಲ್ಲಿಯೂ ರಿಸ್ಕ್ ಇರುತ್ತೆ. ಅದಕ್ಕಾಗಿ ನಾವು ಫಸ್ಟ್ ಸ್ಟಾರ್ಟ್ ಮಾಡುವಾಗ 3 ಟೈಪಿದು ಇನ್ವೆಸ್ಟ್ಮೆಂಟ್ ಇರುತ್ತೆ. ಒಂದು
ಎಮರ್ಜೆನ್ಸಿ ಫಂಡ್, ಇನ್ನೊಂದು ಇನ್ವೆಸ್ಟ್ಮೆಂಟ್, ಮತ್ತೊಂದು ರಿಟೈರ್ಮೆಂಟ್. ಈಗ ಎಮರ್ಜೆನ್ಸಿ ಅಂದರೆ ನಿಮಗೆ ಏನಾದರೂ ಎಮರ್ಜೆನ್ಸಿ ಬರ್ಬೋದು, ಒಂದು ವೇಳೆ ಮನೆಯಲ್ಲಿ ಯಾರೋ ಹುಷಾರಿಲ್ಲ, ಅದಕ್ಕೆ ಹಣ ಬೇಕು. ಹಾಗಾಗಿ ನಾವು ಸ್ಟಾರ್ಟ್ ಮಾಡುವಾಗ, ಅಂದರೆ ಸಂಪಾದನೆ ಬಂದ ಕೂಡಲೇ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಫಸ್ಟ್ ನಾವು ಸ್ವಲ್ಪ ಎಮರ್ಜೆನ್ಸಿ ಫಂಡಿಗೆ ತೆಗೆದಿಡಬೇಕು. ಅದು ಎಮರ್ಜೆನ್ಸಿ ಫಂಡ್ ಎಷ್ಟು ಅಂತ ಕೇಳಿದರೆ, ನಿಮ್ಮ 1 ವರ್ಷದಲ್ಲಿ ನೀವು ಎಷ್ಟು ಖರ್ಚು ಮಾಡ್ಬೋದು ಅಷ್ಟು ಅಮೌಂಟನ್ನು ನೀವು ಒಂದು ಬ್ಯಾಂಕಲ್ಲಿ ಇಟ್ಟರೆ ಒಳ್ಳೆಯದು. ಯಾಕಂದರೆ ಏನಾದರೂ ಎಮರ್ಜೆನ್ಸಿ ಬಂದಾಗ ನಿಮಗೆ ಆ ಹಣ ಇದೆ, ಅಂದರೆ ನಿಮಗೆ ಒಂದು ಅದು ಆಪತ್ತು ಬಂದಾಗ ಆ ಹಣ ಅಪಧನ ಅಂತ ಹೇಳ್ತೀರಿ, ಎಮರ್ಜೆನ್ಸಿ ಫಂಡ್. ಮತ್ತು ನೀವು ಅದೇ SIP ಎಲ್ಲ ಅದು ನಿಮ್ಮ ಇನ್ವೆಸ್ಟ್ಮೆಂಟಿಗೆ. ಮತ್ತು ನಾನು ರಿಟೈರ್ಮೆಂಟ್ ನೀವು ಇಮಿಡಿಯೇಟ್ ಯೋಚಿಸಬೇಕು. ಯಾಕೆಂದರೆ ಹೆಚ್ಚಿನವರು ರಿಟೈರ್ಮೆಂಟ್ ಬಗ್ಗೆ ಯೋಚಿಸೋದೇ ಇಲ್ಲ. ಒಂದು ವೇಳೆ ಗೌರ್ಮೆಂಟ್ ಜಾಬ್ ಸಿಕ್ಕಿದರೆ ನಿಮಗೆ ಪೆನ್ಷನ್ ಎಲ್ಲ ಸಿಗ್ಬೋದು, ಆದರೆ ಅದು ಕೂಡ ಈಗ ಸ್ವಲ್ಪ ಕಡಿಮೆ ಆಗ್ತಾ ಉಂಟು. ಹಾಗಾಗಿ ನಾವು ಸ್ವಂತ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ನಿವೃತ್ತಿಗೆ. ಸೊ ಹಾಗೆ ಒಂದು 3 ಬಕೆಟಲ್ಲಿ ಹಾಕಬೇಕು, ಎಮರ್ಜೆನ್ಸಿ, ಇನ್ವೆಸ್ಟ್ಮೆಂಟ್ ಮತ್ತು ರಿಟೈರ್ಮೆಂಟ್ ಅಂತ. ಎಮರ್ಜೆನ್ಸಿ ಫಂಡನ್ನು ನೀವು ಬ್ಯಾಂಕಲ್ಲಿ ಇಡ್ಬೋದು ಅಥವಾ ಶಾರ್ಟ್ ಟರ್ಮ್ ಡೆಟ್ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು. ಅದಕ್ಕೆ ನಾನು ಹೇಳಿದ್ದು, ಮ್ಯೂಚುವಲ್ ಫಂಡಲ್ಲಿ ಬೇರೆ ಬೇರೆ ಥರ ಉಂಟು. ಅದಕ್ಕೆ ಕೆಲವು ಗೌರ್ಮೆಂಟ್ ಬಾಂಡ್ಸಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತವೆ, ಅದರಲ್ಲಿ ನಿಮಗೆ ಜಾಸ್ತಿ ರಿಟರ್ನ್ಸ್ ಬರಲಿಕ್ಕಿಲ್ಲ, ಆದರೆ ಸ್ವಲ್ಪ ಸೇಫ್ ಇರುತ್ತೆ. ಮತ್ತು ನಿಮಗೆ ಡೆಟ್ ಬೇರೆ ಕಾರ್ಪೊರೇಟ್ ಬಾಂಡ್ ಫಂಡ್ಸ್ ಇರುತ್ತೆ, ಶಾರ್ಟ್ ಟರ್ಮ್ ಡೆಟ್ ಮ್ಯೂಚುವಲ್ ಫಂಡ್ಸ್, ಅದು ಕೂಡ ಸ್ವಲ್ಪ ನಿಮಗೆ ರಿಟರ್ನ್ಸ್ ಅದರಲ್ಲಿ ಕಡಿಮೆ. ನಿಮಗೆ ಈಕ್ವಿಟಿ ಫಂಡ್ಸಲ್ಲಿ ಕೂಡ ಬೇರೆ ಬೇರೆ ಕ್ಲಾಸಿಫಿಕೇಷನ್ ಉಂಟು. ನಿಮಗೆ ಇಂಡೆಕ್ಸ್ ಫಂಡ್ಸ್ ಉಂಟು, ಅಂದರೆ ನೀವು ಈಗ BSE ಸೆನ್ಸೆಕ್ಸ್ ಕೇಳಿರ್ಬೋದು ಅಥವಾ ನಿಫ್ಟಿ 50 ಅಂತ ಇಂಡೆಕ್ಸಲ್ಲಿ ಹಾಕ್ತಾರೆ. ಅದು ಹೆಚ್ಚಾಗಿ ಸೇಫ್, ಅಂದರೆ ಅದರಲ್ಲಿ ರಿಟರ್ನ್ಸ್ ಬರ್ತದೆ ನಿಮಗೆ ಬ್ಯಾಂಕ್ FDಗಿಂತ ಅಥವಾ ಬೇರೆ ಬಾಂಡ್ಸ್ಗಿಂತ ಎಲ್ಲ ರಿಟರ್ನ್ಸ್ ಜಾಸ್ತಿ ಬರುತ್ತೆ. ಆದರೆ ಮತ್ತು ಕನ್ಸಿಸ್ಟೆಂಟ್ಲಿ ನಿಮಗೆ ಅದು ಒಳ್ಳೆ ರಿಟರ್ನ್ಸ್ ಕೊಡ್ತದೆ. ಮತ್ತು ನಿಮಗೆ ಫ್ಲೆಕ್ಸಿ ಕ್ಯಾಪ್ ಅಂತ ಇರ್ತದೆ, ಅದರಲ್ಲಿ ನಿಮಗೆ ದೊಡ್ಡ ಕಂಪನಿ ಇರುತ್ತೆ, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂಥ ಕಂಪನಿಗಳು ಇವೆ. ಮತ್ತು ನಿಮಗೆ ಈ ಥೀಮ್ಯಾಟಿಕ್ ಫಂಡ್ಸ್ ಅಂತ ಇರುತ್ತೆ, ನಿಮಗೆ ಸಾಫ್ಟ್ವೇರ್ ಕಂಪನೀಸ್ ಇದು ಫಂಡ್ಸ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸ್ ಅಥವಾ ಇವಾಗ ಗೋಲ್ಡ್ ಆ್ಯಂಡ್ ಸಿಲ್ವರ್ ಫಂಡ್ಸ್, ಅದೆಲ್ಲ ಸ್ವಲ್ಪ ಥೀಮ್ಯಾಟಿಕ್, ಅಂದರೆ ಅದರಲ್ಲಿ ಒಂದು ಮೇನ್ ಥೀಮ್ ಅಂತ ಇರುತ್ತೆ. ಅದರಲ್ಲಿ ನಿಮಗೆ ರಿಟರ್ನ್ಸ್ ಬರ್ಬೋದು, ಆದರೆ ಸ್ವಲ್ಪ ರಿಸ್ಕು ಜಾಸ್ತಿ. ಅಂದರೆ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು, ಯಾವುದರಲ್ಲಿ ನಮಗೆ ಆದಾಯ ಜಾಸ್ತಿ ಬರ್ತದೆ ಅದರಲ್ಲಿ ನಿಮಗೆ ರಿಸ್ಕ್ ಕೂಡ ಜಾಸ್ತಿ. ಹಾಗಾಗಿ ಈಗ ಬ್ಯಾಂಕ್ FDಯಲ್ಲಿ ನಿಮಗೆ ರಿಟರ್ನ್ಸ್ ಕಡಿಮೆ ಇರ್ಬೋದು, ಅದರಲ್ಲಿ ರಿಸ್ಕ್ ಇಲ್ಲ ಹೆಚ್ಚಾಗಿ. ಅದು ಕೂಡ ಬ್ಯಾಂಕ್ ಅಂತ ಹೇಳುವಾಗ ನೀವು ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಂಥ ಬ್ಯಾಂಕಲ್ಲಿ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಹೇಳುವ ಬ್ಯಾಂಕಲ್ಲಿ ಸ್ವಲ್ಪ ಸೇಫ್. ಹೆಚ್ಚಾಗಿ ಕೋಆಪ್ರೇಟಿವ್ ಬ್ಯಾಂಕ್ಸ್ ಯಾವುದು ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಲ್ಲ, ಅದರಲ್ಲಿ ಸ್ವಲ್ಪ ನಾವು ಜಾಗೃತರಾಗಿರಬೇಕು. ಈಗ ಇಲ್ಲಿ SIP ಬಗ್ಗೆ ಮಾತಾಡೋಣ. ಈಗ ರಿಸ್ಕ್ ಯಾವುದ್ರಲ್ಲಿ ಇದೆ, ಯಾವುದ್ರಲ್ಲಿ ಇಲ್ಲ ಅಂತ ಆಯ್ತು. ಈಗ ಸಾಮಾನ್ಯವಾಗಿ SIP ಅಥವಾ SIPಯನ್ನು ಮಾಡುವವರು ಈ ಒಂದು ಸಂಬಳದ ಆದಾಯ ಇರುವಂಥವರು ನಿರ್ದಿಷ್ಟವಾದಂಥ ಒಂದು ಹೂಡಿಕೆಯನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಹೇಳ್ತಾರೆ, ಸುಮಾರು ಈ ಮಾರುಕಟ್ಟೆಯಲ್ಲಿ ಕೇಳಿಬರುವಂಥ ಮಾತುಗಳು, ಸ್ವಲ್ಪ ಹಾಕಿ ನಾಳೆ ಕೋಟ್ಯಾಧಿಪತಿಯಾಗಿ, ಸ್ವಲ್ಪ ಹಾಕಿ ನಾಳೆ ನಿಮಗೆ ಎಂಥದ್ದು ₹1,00,000 ಸಿಗುತ್ತೆ, ಈ ಥರ ಎಲ್ಲ ಇರ್ತದೆ. ಬಟ್ ಇವು ಬರೀ ಸ್ಲೋಗನ್ಗಳ, ನಿಜವಾಗ್ಲೂ ಸಾಧ್ಯನಾ? ಅಂದರೆ ಅಷ್ಟು ದೀರ್ಘಕಾಲ ಕಾಯ್ದುಕೊಂಡು ನಾವು ಹಣದ ಬೆಳವಣಿಗೆಗೆ ಕಾಯೋದಕ್ಕೆ ಸಾಧ್ಯನಾ ಅನ್ನೋಂಥದ್ದು ಪ್ರಶ್ನೆ. ಸರ್, ಸ್ವಲ್ಪ ಹಣ ಹಾಕಿ ಅದು ಕೋಟಿ ಆಗ್ತದೆ ಅಂತ ಹೇಳಿದರೆ ನೀವು ನಂಬಲಿಕ್ಕೆ ಅಸಾಧ್ಯವಾದದ್ದು ಆ್ಯಕ್ಚುಲಿ ಅಸಾಧ್ಯವೇ, ಅದೊಂದು ತಲೆಯಲ್ಲಿ ಇಟ್ಕೊಳ್ಬೇಕು. ಸೊ ನಾವು ಎಷ್ಟು ಹೂಡಿಕೆ ಮಾಡ್ತೇವೆ ಅದಕ್ಕೆ ತಕ್ಕಂತೆ ನಮಗೆ ನಮ್ಮ ಹೂಡಿಕೆ ಬೆಳೀತದೆ. ನೀವು ಒಂದು ತಿಂಗಳಲ್ಲಿ ಒಂದು 25,000 50,000 ಹಾಗೆ ಹೂಡಿಕೆ ಮಾಡಿದರೆ ನಿಮಗೆ ಅದು ಒಂದು 20 ವರ್ಷ ಆಗುವಾಗ ಕೋಟಿ ಆಗಬಹುದು. ಆದರೆ ನಾವು ಒಂದು 2,000 ತಿಂಗಳಿಗೆ ಹಾಕ್ಕೊಂಡು ಒಂದು 20 ವರ್ಷದಲ್ಲಿ ಅದು ಕೋಟಿ ಆಗ್ತದೆ ಅಂತ ಕಾದು ಕೂತ್ಕೊಂಡ್ರೆ ಅದು ಆಗಲಿಕ್ಕಿಲ್ಲ. ಅದಕ್ಕೆ ನಮ್ಮ ಹೂಡಿಕೆ ಎಷ್ಟು ಉಂಟು ಅದಕ್ಕೆ ತಕ್ಕಂತೆ ನಮಗೆ ರಿಟರ್ನ್ಸ್ ಸಿಗ್ತದೆ. ಮತ್ತು ಜಾಸ್ತಿ ಸಮಯ ಹೂಡಿಕೆ ಮಾಡಿದರೆ ನಿಮಗೆ ಜಾಸ್ತಿ ರಿಟರ್ನ್ಸ್ ಬರ್ತದೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಇಟ್ಸ್ ನಾಟ್ ದ ಟೈಮಿಂಗ್ ಆಫ್ ದ ಮಾರ್ಕೆಟ್ ಬಟ್ ಇಟ್ಸ್ ಯುವರ್ ಟೈಮ್ ಇನ್ ದ ಮಾರ್ಕೆಟ್ ಅಂತ. ಅಂದರೆ ನೀವು ಎಷ್ಟು ಸಮಯ ಹೂಡಿಕೆ ಇಟ್ಟುಕೊಳ್ತೀರಿ ಖರ್ಚು ಮಾಡದೆ, ಆವಾಗ ನಿಮಗೆ ಜಾಸ್ತಿ ರಿಟರ್ನ್ಸ್ ಬರ್ತದೆ. ಇದು ಮಾರ್ಕೆಟ್ ಬಿತ್ತು. ಇವತ್ತು ನಾನು ತುಂಬ ಹೂಡಿಕೆ ಮಾಡ್ತೇನೆ, ಒಂದೇ ದಿವಸ ಹೂಡಿಕೆ ಮಾಡಿ ಮತ್ತೆ ನಾನು 20 ವರ್ಷ ಆದ ನಂತರ ಅದು ಕೋಟಿ ಆಗ್ತದೆ ಅಂತ ಕಾದರೆ ಅದು ಆಗಲಿಕ್ಕಿಲ್ಲ.
ಅದಕ್ಕೆ ನಾವು ಸಿಸ್ಟಮ್ಯಾಟಿಕ್ ಅಂದರೆ ಹಾಗೆ ಎವ್ರಿ ಮಂತ್ ಒಂದು ತಿಂಗಳು ಒಂದಿಷ್ಟು ಅಂತ ಹಾಕಿ ಉಳಿತಾಯ ಮಾಡಿದರೆ ಅದು ತುಂಬ ಹೂಡಿಕೆ ಬೆಳೀತದೆ. ನೀವು ಹೇಳಿದಾಗೆ ಗುರಿ ಇಟ್ಕೊಂಡು ನಾವು ಹೂಡಿಕೆ ಮಾಡಿದರೆ ಒಳ್ಳೆಯದು. ಇಲ್ಲದಿದ್ದರೆ ಜಸ್ಟ್ ಟ್ಯಾಕ್ಸ್ ಸೇವ್ ಮಾಡಲಿಕ್ಕೆ ನಾವು ಹೂಡಿಕೆ ಮಾಡಿದರೆ ಅದು ನಮಗೆ ಆ್ಯಕ್ಚುಲಿ ಹೆಚ್ಚು ಇದು ಉಳಿತಾಯ ಆಗಲಿಕ್ಕಿಲ್ಲ. ಯಾಕಂದರೆ ಟ್ಯಾಕ್ಸ್ ಕಟ್ಟಿದ್ರೇ ದೇಶ ನಡೆಯೋದು. ಹಾಗೆ ನಾವು ಒಂದು ತಲೆಯಲ್ಲಿ ಇಟ್ಕೊಳ್ಬೇಕು, ನಾವು ಟ್ಯಾಕ್ಸ್ ಕಟ್ಟಲೇಬೇಕು. ನಮಗೆ ಒಳ್ಳೆ ರೋಡ್ಸ್ ಬೇಕು, ನಮಗೆ ಒಳ್ಳೆ ಅಂದರೆ ಪೈಪಿನಲ್ಲಿ ನೀರು ಬೇಕು, ನಮಗೆ ಇಲೆಕ್ಟ್ರಿಸಿಟಿ ಬೇಕು, ಮತ್ತು ಮೊಬೈಲ್ ಕನೆಕ್ಷನ್ ಬೇಕು, ಇಂಟರ್ನೆಟ್ ಬೇಕು, ಎಲ್ಲವೂ ಬೇಕು. ಈ ಗೌರ್ಮೆಂಟ್ ಎಲ್ಲಿಂದ ಇದನ್ನೆಲ್ಲ ಕೊಡೋದು ನಮಗೆ? ಅದನ್ನು ನಾವು ಯೋಚಿಸಬೇಕು. ಈಗ ನಮ್ಮ ಗೌರ್ಮೆಂಟ್ ನಮಗೆ ಇಂತೆಲ್ಲ ಫೆಸಿಲಿಟೀಸ್ ಕೊಡಬೇಕಾದ್ರೆ ಗೌರ್ಮೆಂಟಿದು ಆದಾಯ ಎಲ್ಲಿಂದ ಬರ್ತದೆ? ಅದು ಟ್ಯಾಕ್ಸಿಂದಲೇ ಬರ್ತದೆ. ಹಾಗೆ ನಾವು ಟ್ಯಾಕ್ಸ್ ಕಟ್ಟಲೇಬೇಕು. ಅದಕ್ಕೆ ನಾನು ಎಲ್ರಿಗೆ ಹೇಳೋದೇನೆಂದರೆ, ನೀವು ಟ್ಯಾಕ್ಸ್ ಕಟ್ಟುವ ಗ್ರೂಪಲ್ಲಿ ಬಂದರೆ ನೀವು ಪ್ಲೀಸ್ ಟ್ಯಾಕ್ಸ್ ಕಟ್ಟಿಬಿಡಿ. ಟ್ಯಾಕ್ಸ್ ಉಳಿತಾಯ ಮಾಡಲಿಕ್ಕೆ ಗೌರ್ಮೆಂಟ್ ನಮಗೆ ಸ್ವಲ್ಪ ಇದು ಆಯ್ಕೆಗಳು ಇವೆ. ಅಂದರೆ ಸೆಕ್ಷನ್ 80C ಅಲ್ಲಿ ನಮಗೆ ತುಂಬ ಥರದ ಹೂಡಿಕೆಗಳು ಇವೆ. ಅದನ್ನು ನೋಡಿ ಬೇಕಿದ್ರೆ ಟ್ಯಾಕ್ಸ್ ಸೇವ್ ಮಾಡ್ಬೋದು. ಆದರೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಮನಸ್ಸೇ ಇಲ್ಲ, ಹಾಗಾಗಿ ನಾನು ಹೇಗಾದರೂ ಮಾಡಿ ಟ್ಯಾಕ್ಸ್ ಕಟ್ಟಬಾರ್ದು, ಆ ಯೋಚನೆ ಇರಬಾರ್ದು ನನ್ನ ಪ್ರಕಾರ. ಯಾಕಂದರೆ ಟ್ಯಾಕ್ಸ್ ಕಟ್ಟಿದ್ರೇ ನಮ್ಮ ದೇಶ ನಡೆಯೋದು. ಈಗ ಟ್ಯಾಕ್ಸ್ ಸೇವ್ ಮಾಡಲಿಕ್ಕೆ ಉಳಿತಾಯ ಮಾಡೋದು ಒಂದು, ಆದರೆ ನಾವು ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಒಳ್ಳೆಯದು. ಯಾಕಂದರೆ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿದರೆ ನಿಮಗೆ ಹೇಗೋ ಟ್ಯಾಕ್ಸ್ ಸೇವಿಂಗ್ ಆಗ್ತದೆ. ಯಾಕಂದರೆ ಒಂದು ವೇಳೆ ನೀವು ಮ್ಯೂಚುವಲ್ ಫಂಡ್ಸನ್ನು ಮಾರಿದರೆ, ಈಕ್ವಿಟಿ ಮ್ಯೂಚುವಲ್ ಫಂಡ್ಸನ್ನು, ನಿಮಗೆ 1,25,000ವರೆಗೆ ಟ್ಯಾಕ್ಸೇ ಇಲ್ಲ ಪ್ರಾಫಿಟಲ್ಲಿ. ಹಾಗಾಗಿ ಈಗ ಅದೇ ನಾನು ಹೇಳಿದಾಗೆ ಗೋಲ್ ಬೇಸ್ಡಲ್ಲಿ ನಾವು 3 ಬಕೆಟ್ ಮಾಡ್ಬೋದು. ಅಂದರೆ ಒಂದು ಎಮರ್ಜೆನ್ಸಿ, ಮತ್ತು ಅಂದರೆ ಏನಾದರೂ ಆಪತ್ತು ಬಂದಾಗ ನಮಗೆ ಹಣ ಬೇಕು, ಅದಕ್ಕೆ ನಾವು ಒಂದು ಸ್ವಲ್ಪ ಹಣ ಉಳಿತಾಯ ಮಾಡಿರಬೇಕು. ಮತ್ತೊಂದು ನೀವು ಕಾರ್ ತಗೊಳ್ಳಿಕ್ಕೆ, ಮನೆ ತಗೊಳ್ಳಿಕ್ಕೆ, ಅಥವಾ ಒಂದು ರಜೆ, ಫಾರಿನ್ ಹಾಲಿಡೇ, ಫ್ಯಾಮಿಲಿ ಒಟ್ಟಿಗೆ ಹೋಗೋದಾದರೆ ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಹಣ ಬೇಕಾಗ್ತದೆ. ಅಂಥದ್ದೆಲ್ಲ ಗುರಿ ಇಟ್ಕೊಂಡು ನಾವು ಉಳಿತಾಯ ಮಾಡಿದರೆ ಅದು ಒಳ್ಳೆಯದು. ಮತ್ತೊಂದು ನಿವೃತ್ತಿ ಹೆಚ್ಚಾಗಿ ಅಂದರೆ ನಮ್ಮ ದೇಶದಲ್ಲಿ ಸ್ವಲ್ಪ ಜನರು ಕಡಿಮೆ ಯೋಚನೆ ಮಾಡೋದು ನಿವೃತ್ತಿ ಬಗ್ಗೆ. ಮಕ್ಕಳ ಎಡ್ಯುಕೇಷನ್ಗೆ ಖರ್ಚು ಮಾಡ್ತಾರೆ, ಮಕ್ಕಳ ಮದುವೆಗೆ ಖರ್ಚು ಮಾಡ್ತಾರೆ, ಆದರೆ ತಮ್ಮದೇ ಆದ ನಿವೃತ್ತಿಗೆ ಹೆಚ್ಚು ಯೋಚನೆ ಮಾಡೋದಿಲ್ಲ. ಈಗ ಗೌರ್ಮೆಂಟ್ ಕೆಲಸದಲ್ಲಿರೋದು ಅಥವಾ ಬ್ಯಾಂಕಲ್ಲಿ ಅಥವಾ ಇನ್ನೊಂದು ಬೇರೆ ಕೆಲಸದಲ್ಲಿದ್ದು ನಮಗೆ ಪೆನ್ಷನ್ ಬರೋದಾದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು. ಅಂದರೆ ಯಾಕಂದರೆ ಅದು ಪೆನ್ಷನ್ ಬರುತ್ತೆ. ಆದರೆ ಬೇರೆ ಥರದ್ದು ಕೆಲಸದಲ್ಲಿದ್ದರೆ ಅಥವಾ ಬಿಸ್ನೆಸ್ನಲ್ಲಿರುವವರು ಅಂಥವರಿಗೆ ರಿಟೈರ್ ಆದ ನಂತರ ಅವರಿಗೆ ಒಂದು ಸಂಪಾದನೆ ಅಂತ ಇರೋದಿಲ್ಲ. ಮತ್ತು ಪೆನ್ಷನ್ ಬರುವವರು ಕೂಡ ಒಂದು ಯೋಚನೆಯನ್ನು ಇಟ್ಕೊಳ್ಬೇಕಂದ್ರೆ, ನಿಮ್ಮ ಸಂಪಾದನೆ ಮಾಡುವ ಕಾಲದಲ್ಲಿ ಎಷ್ಟು ಸಂಬಳ ಬರ್ತದೆ ಅಷ್ಟು ಪೆನ್ಷನ್ ಬರೋದಿಲ್ಲ, ಅದಕ್ಕಿಂತ ಒಂದು ಅರ್ಧವ ಅದಕ್ಕಿಂತ ಕಡಿಮೆ ಬರ್ತದೆ. ಆವಾಗ ನಿಮ್ಮ ಖರ್ಚು ಹೇಗೂ ಕಡಿಮೆ ಮಾಡಲೇಬೇಕಾಗ್ತದೆ. ಆದರೆ ನಮಗೆ ಪ್ರಾಯ ಆದಾಗ ಏನಾಗ್ತದೆ, ನಮ್ಮ ಹೆಲ್ತ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತದೆ. ಅಂದರೆ ಹೆಲ್ತ್ ಕೇರ್ ಕಾಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ನಾವು ಉಳಿತಾಯ ಮಾಡಿ ಇಡಲೇಬೇಕು. ಹಾಗಾಗಿ ನಾನು ಹೇಳೋದು ನಿವೃತ್ತಿಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಗುರಿ ಇಟ್ಟುಕೊಂಡು ನಾವು ಸೇವ್ ಮಾಡಿದರೆ ಒಳ್ಳೆಯದು. ಈಗ ಒಂದು ಕಾರ್ ತಗೊಳ್ಳುವಾಗ ಒಂದು ವೇಳೆ 5 ಲಕ್ಷದ ಕಾರ್ ತಗೊಳ್ಳೋದು, ಅದಕ್ಕೆ ನೀವು ಒಂದು ವೇಳೆ ಲೋನ್ ಮಾಡಿದರೆ ಒಂದು 3 ವರ್ಷದಲ್ಲಿ ಎಷ್ಟು ಕಟ್ಟುತ್ತೀರಿ? ಅದಕ್ಕೆ ಒಂದು 7 ಲಕ್ಷವ ಏನೋ ಖರ್ಚಾಗ್ಬೋದು. ಪುನಃ ಕಾರಿಗೆ ನೀವು ಪೆಟ್ರೋಲ್ ಹಾಕಬೇಕು, ಸರ್ವಿಸ್ ಮಾಡಬೇಕು, ಮೇಂಟೆನೆನ್ಸ್ ಖರ್ಚು. ಆ 3 ವರ್ಷ ಆಗುವಾಗ ನಿಮ್ಮ ಕಾರಿದು ವ್ಯಾಲ್ಯೂ ಎಷ್ಟಾಗ್ತದೆ? ಹಾಗೆ ನೋಡುವಾಗ ಕಾರಿಗೆ ನೀವು ಉಳಿತಾಯ ಮಾಡಿ ತಗೊಳ್ಳೋದು ಒಳ್ಳೆಯದು ಲೋನ್ ಮಾಡೋದಕ್ಕಿಂತ. ಒಂದು ವೇಳೆ ಮನೆ ತಗೊಳ್ಳೋದಾದರೆ ಲೋನ್ ಮಾಡ್ಬೋದು, ಯಾಕಂದರೆ ಹೆಚ್ಚಾಗಿ ಮನೆಗೆ ಲ್ಯಾಂಡ್ ಎಪ್ರಿಷಿಯೇಟ್ ಆಗ್ತದೆ, ಅಂದರೆ ವ್ಯಾಲ್ಯೂ. ಮೇಡಮ್, ಈಗ ಪ್ರಶ್ನೆಗೆ ಬರೋಣ. ಏಜೆಂಟ್ ಅಥವಾ ಡಿಸ್ಟ್ರಿಬ್ಯೂಟರ್ನ ಅಗತ್ಯ ಇದೆಯಾ? ಅಥವಾ ಇಂಟರ್ನೆಟ್ ನೋಡಿ ನಾನೇ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿಕೊಂಡು ಆರಾಮಾಗಿರ್ಬೋದಾ? ನಿಮ್ಮ ತರಹ ಎಕ್ಸ್ಪರ್ಟ್ ಡಿಸ್ಟ್ರಿಬ್ಯೂಟರ್ ಮೂಲಕ ಹೋಗೋದಕ್ಕೂ ನಾನು ನೇರವಾಗಿ ಹೂಡಿಕೆ ಮಾಡೋದಕ್ಕೆ ಏನು ವ್ಯತ್ಯಾಸ? ಸರ್, ಇಂಟರ್ನೆಟ್ಟಲ್ಲಿ ನಿಮಗೆ ಬೇಕಾದಷ್ಟು ಇನ್ಫಾರ್ಮೇಷನ್ ಉಂಟು. ಅದಕ್ಕೆ ಏನು ಹೇಳ್ತಾರಂದರೆ ಇನ್ಫಾರ್ಮೇಷನ್ ಓವರ್ಲೋಡ್ ಅಂತ ಹೇಳ್ತಾರೆ. ಆಗ ಏನಾಗ್ತದೆ ಅಂದರೆ, ಈಗ ಒಂದು ಅಂದರೆ ಅಮೆರಿಕದಲ್ಲಿ ಒಂದು ಎಕ್ಸ್ಪರಿಮೆಂಟ್ ಮಾಡಿದರು. ಒಂದು ಸೂಪರ್ ಮಾರ್ಕೆಟಲ್ಲಿ ಒಂದು 5 ಫ್ಲೇವರಿದ್ದು ಜಾಮ್ ಇಟ್ಟರು. ಮತ್ತು
ಇನ್ನೊಂದು ಸೂಪರ್ ಮಾರ್ಕೆಟ್ನಲ್ಲಿ 24 ಫ್ಲೇವರ್ ಇದ್ದು ಜಾಮ್ ಇಟ್ಟರು. ಜನರು ಬಂದು ನೋಡುವಾಗ ಆ 5 ಫ್ಲೇವರ್ ಇಟ್ಟ ಸೂಪರ್ ಮಾರ್ಕೆಟಲ್ಲಿ ಜಾಮಿದ್ದು ಸೇಲ್ಸ್ ಜಾಸ್ತಿ ಆಯಿತು. 24 ಫ್ಲೇವರ್ ಇಟ್ಟಾಗ ಜಾಮಿದ್ದು ಸೇಲ್ಸ್ ಜಾಸ್ತಿ ಆಗಲೇ ಇಲ್ಲ, ಕಡಿಮೆ ಆಯಿತು ಆ್ಯಕ್ಚುಲಿ. ಯಾಕೆಂದರೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಇರುವಾಗ ಡಿಸಿಷನ್ ಆಯ್ಕೆ ಮಾಡಲಿಕ್ಕೆ ಸಮಸ್ಯೆ ಆಗ್ತದೆ. ಅಂದರೆ ಅದು ಕಂಪ್ಯಾರಿಸನ್ ಮಾಡಿ ಇದು ಸರಿಯಾ ಅದು ಸರಿಯಾ ಅದಕ್ಕೆ ತುಂಬ ಸಮಯ ಹೋಗ್ತದೆ. ಅಷ್ಟು ಸಮಯ ತಗೊಂಡು ಡಿಸಿಷನ್ನೇ ತಗೊಳ್ಳೋದಿಲ್ಲ. ಅದಕ್ಕೆ ಡಿಸಿಷನ್ ಪ್ಯಾರಾಲಿಸಿಸ್ ಅಂತ ಹೇಳ್ತಾರೆ, ಡ್ಯೂ ಟು ಇನ್ಫಾರ್ಮೇಷನ್ ಓವರ್ಲೋಡ್. ಅದಕ್ಕೆ ನೀವು ಒಂದು ಏಜೆಂಟ್ ಹತ್ರ ಹೋದರೆ ನಾವು ಒಂದು ಕ್ಲಿಯರ್ ಆಗಿ, ಅಂದರೆ ನೀವು ನಮಗೆ ಥರ್ಡ್ ಪಾರ್ಟಿ, ಆಗ ನಮಗೆ ಅದನ್ನು ಬೇರೆ ಥರ್ಡ್ ಪರ್ಸನ್ ವ್ಯೂ ಪಾಯಿಂಟಿಂದ ನೋಡ್ಬೋದು. ನಾವು ನಿಮ್ಮ ಡಿಸಿಷನಲ್ಲಿ ಇನ್ವಾಲ್ವ್ ಆಗಿರೋದಿಲ್ಲ. ಮತ್ತು ಈ ಹಣದ್ದು ಇನ್ವೆಸ್ಟ್ಮೆಂಟ್ ಯಾವಾಗಲೂ ನಾವು ಹೇಳೋದು ರ್ಯಾಷ್ನಲಿ ಮಾಡಬೇಕು, ಅಂದರೆ ನೀವು ಏನು ಅಂದರೆ ಇಮೋಷ್ನಲ್ ಆಗಿರಬಾರ್ದು ಅಂತ. ಆದರೆ ನೀವು ಎಲ್ಲ ಫ್ಯಾಮಿಲಿಯಲ್ಲಿ ನೋಡಿದ್ದೀರಿ ಹಣಕ್ಕಾಗಿ ಎಷ್ಟು ಗಲಾಟೆ ಮಾಡ್ತಾರೆ. ಅಂದರೆ ತಂದೆ ತಾಯಿಯೊಟ್ಟಿಗೆ ಅಥವಾ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಷ್ಟು ಜಗಳ ಮಾಡ್ತಾರೆ. ಯಾಕಂದರೆ ನಾವು ಹಣದ ವಿಷಯ ಬರುವಾಗ ನಾವು ರ್ಯಾಷ್ನಲ್ ಆಗಿರೋದಿಲ್ಲ, ನಾವು ತುಂಬ ಇಮೋಷ್ನಲ್ ಇರ್ತೇವೆ. ಹಾಗಾಗಿ ನಾವು ಬೇಕಾದಷ್ಟು ಇನ್ಫಾರ್ಮೇಷನ್ ಓದಿ ಡಿಸಿಷನ್ ತಗೊಳ್ಳಿಕ್ಕೆ ನಮಗೆ ತುಂಬ ಕಷ್ಟ ಆಗ್ತದೆ. ಮತ್ತು ನಾವು ಡಿಸಿಷನ್ ತಗೊಂಡದ್ದು ಸರಿಯೋ ಅಲ್ವೋ ಅಂತ ಯೋಚಿಸಲಿಕ್ಕೆ ನೀವು ಒಂದು ಏಜೆಂಟ್ ಅಥವಾ ಒಂದು ಎಕ್ಸ್ಪರ್ಟ್ ಹತ್ರ ಹೋದರೆ ಅವರು ನಿಮ್ಮ ಡಿಸಿಷನ್ ಸರಿಯೋ ಅಲ್ವೋ ಅಂತ ಒಂದು ಹೇಳ್ತಾರೆ, ಒಂದು ಗೈಡೆನ್ಸ್ ಕೊಡ್ತಾರೆ, ಮಾರ್ಗದರ್ಶಕ ಸಿಗ್ತಾರೆ. ಹಾಗಾಗಿ ನೀವು ಅಂದರೆ ಇನ್ಫಾರ್ಮೇಷನ್ ಉಂಟು, ಆದರೆ ಆ ಇನ್ಫಾರ್ಮೇಷನ್ ಮೇಲೆ ಡಿಸಿಷನ್ ತಗೊಳ್ಳಿಕ್ಕೆ ಕಷ್ಟ ಒಂದು. ಮತ್ತು ಇನ್ನೊಂದು ಏನಾಗ್ತದೆ ಅಂದರೆ, ಈಗ ಹೆಚ್ಚಾಗಿ ನಾವು ಹಣದ ಉಳಿತಾಯ ಅಥವಾ ಹೂಡಿಕೆ ಮಾಡುವಾಗ ಯಾರ ಹತ್ರ ಕೇಳೋದು? ತಂದೆ ತಾಯಿ, ಅಣ್ಣ ತಮ್ಮಂದಿರು ಅಥವಾ ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ಆ ಒಬ್ಬರು ಫ್ರೆಂಡ್ ತಪ್ಪು ಡಿಸಿಷನ್ ಮಾಡಿದರೆ ಮತ್ತು ಎಲ್ಲರೂ ಅದೇ ಡಿಸಿಷನ್ ಮಾಡ್ತಾರೆ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಒಂದು ಕೇಸ್ ಬಂದಿತ್ತು. ಅಂದರೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವವರು ಒಬ್ಬರು ಹೋಗಿ ಒಂದು ಜಾಗ ತಗೊಂಡ್ರು. ಅದು ಜಾಗ ತುಂಬ ಒಳ್ಳೆಯದು ಅಂತ ಹೇಳಿದರು ಬೇರೆಯವರಿಗೆ. ಹಾಗೆ 15 ಜನ ಕೊಲೀಗ್ಸ್ ಕೂಡ ಅದೇ ಜಾಗಕ್ಕೆ ಹೋಗಿ ಎಲ್ಲ ಒಂದು ಸಣ್ಣ ಸಣ್ಣ ತುಂಡು ತಗೊಂಡ್ರು. ಮತ್ತೆ ನೋಡುವಾಗ ಆ ಜಾಗದಲ್ಲಿ ತುಂಬ, ಅಂದರೆ ಆ ಫ್ಯಾಮಿಲಿಯವರಿಗೆ ಜಗಳ, ಅದು ಕೋರ್ಟಲ್ಲಿ ಇತ್ತು, ಕೇಸ್ ಇತ್ತು ಆ ಜಾಗದ ಮೇಲೆ. ಅದೆಲ್ಲ ಇವರಿಗೆ ತಿಳಿದಿರಲೇ ಇಲ್ಲ. ಹಾಗೆ ಒಬ್ಬರು ತಗೊಂಡ್ರಂತ 15 ಜನ ಕೂಡ ಅಲ್ಲಿ ಹೋಗಿ ಹಣ ಹಾಕಿದರು. ಈಗ ಹೂಡಿಕೆ ಅಲ್ಲೇ ಸ್ಟಕ್ ಆಗಿದೆ. ಯಾಕಂದರೆ ಆ ಫ್ಯಾಮಿಲಿಯಲ್ಲಿ ಜಗಳ ಆಗ್ತಾ ಉಂಟು. ಆ ಜಾಗ ಅಂದರೆ ಡಿಸಿಷನ್ ಇನ್ನೂ ಆಗಲಿಲ್ಲ, ಕೋರ್ಟಲ್ಲೇ ಉಂಟು. ಮತ್ತು ಅಂಥ ಕೇಸಸ್ ಎಲ್ಲ ಕೋರ್ಟಲ್ಲಿ ಇದ್ದರೆ ನಿಮಗೆ ಅದು ವರ್ಷಗಟ್ಟಲೆ, ಅಂದರೆ ಜಜ್ಮೆಂಟ್ ಆಗಲಿಕ್ಕೆ ತುಂಬ ವರ್ಷ ಆಗ್ತದೆ. ಅಷ್ಟರವರೆಗೆ ನಿಮ್ಮ ಇನ್ವೆಸ್ಟ್ಮೆಂಟಲ್ಲೇ ಸ್ಟಕ್ ಆಗಿರುತ್ತೆ. ಹಾಗಾಗಿ ನೀವು ಒಂದು ಬೇರೆ ಎಕ್ಸ್ಪರ್ಟ್ ಹತ್ರ ಹೋದರೆ ನಿಮಗೆ ಒಂದು ಕ್ಲಿಯರ್ ಆಗಿ ಗೈಡೆನ್ಸ್ ಕೊಡ್ಬೋದು. ಒಬ್ಬ ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೊಳ್ಳೋದಕ್ಕೂ ನೇರವಾಗಿ ನಾವೇ ಮೆಡಿಕಲ್ ಶಾಪಿಗೆ ಹೋಗಿ ಔಷಧಿ ತಗೊಳ್ಳೋದಕ್ಕೆ ಇರುವಂಥ ವ್ಯತ್ಯಾಸ ಇಲ್ಲಿರೋದು. ಓಕೆ, ಈ ಮ್ಯೂಚುವಲ್ ಫಂಡ್ ಹೂಡಿಕೆ ಅಥವಾ ಒಂದಿಷ್ಟು ಪ್ಲ್ಯಾನಿಂಗ್ಸ್, ಗುರಿ ಆಧಾರಿತ ಹೂಡಿಕೆ ಇತ್ಯಾದಿ ಬಗ್ಗೆ ಸಾಕಷ್ಟು ನಾವು ಮಾತಾಡಿದ್ದೇವೆ. ಇನ್ನೊಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವಂಥ ಕುತೂಹಲ ನನಗೂ ಇದೆ, ನಮ್ಮ ವೀಕ್ಷಕರಾದ ಕೇಳುಗರಾದ ನಿಮಗೂ ಇದೆ. ಮೇಡಮ್, ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ಮಾತಾಡೋಣ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.